ಸರ್ಕಾರದಲ್ಲಿರುವಂತ ಒಬ್ಬ ಸಚಿವರ ವಿರುದ್ಧ ಏನು ಒಂದು ಭ್ರಷ್ಟಾಚಾರ ಆರೋಪದ ಮೇಲೆ ಭಾರತೀಯ ಜನತಾ ಪಾರ್ಟಿಯವರು ರಾಜ್ಯಾದ್ಯಂತ ಹೋರಾಟ ನಡೆಸಿದ್ದಾರೆ. ಭ್ರಷ್ಟಾಚಾರ ವಿರುದ್ಧ ಹೋರಾಟ ನಡೆಸಿದ್ರೆ ನಾವು ಅದಕ್ಕೆ ಬೆಂಬಲಿದ್ದೇವೆ. ಆದ್ರೆ ತಮ್ಮ ಭಾರತೀಯ ಜನತಾ ಪಾರ್ಟಿಯವರು ತಮ್ಮ ಸ್ವಪಕ್ಷದಲ್ಲಿರುವಂತ ಅಭಯ್ ಬರಮಗೌಡ ಪಾಟೀಲ್ ಇವರು ಬೆಳಗಾವಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾಗಿದ್ದು, ಇವರ ಮೇಲೆ 2012ರಿಂದ ಹಿಡ್ಕೊಂಡು ಇನ್ನೂವರೆಗೂ ಕೂಡ ಆಸ್ ಆನ್ ಟುಡೇ ಭ್ರಷ್ಟಾಚಾರ ಆರೋಪದ ಮೇಲೆ ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಇನ್ನ ಇದೆ. ಅದರ ಬಗ್ಗೆ ಇನ್ನೂ ವಿಚಾರಣೆಯಲ್ಲಿದೆ. ಅದು ಕೂಡ ಅವರು ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಅದರಲ್ಲಿ ಭ್ರಷ್ಟ ಸಚಿವರು ರಾಜೀನಾಮೆ ಕೊಡುವವರೆಗೆ ನಾವು ಈ ಪ್ರತಿಭಟನೆ ಬಿಡಂಗಿಲ್ಲ ಅಂತ ಹೇಳಿದ್ರು. ಅದು ಹಾಸ್ಯಾಸ್ಪದವಾಗಿರೋದು ಅಂತ ತಿಳ್ಕೊಂಡು ನಾನು ತಮಗೆಲ್ಲ ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ. ಹಾಗಾಗಿ ಸ್ವಂತ ತಾವೇ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದು, ಇವರ ಮೇಲೇನೆ ಲೋಕಾಯುಕ್ತ ರೇಡ್ ಆಗಿದ್ದು, ಈ ಒಂದು ಪ್ರಕರಣ 14 ವರ್ಷಗಳಿಂದ ನಡೀತಾ ಇದ್ದು ಗೊತ್ತಿದ್ದು ಕೂಡ ಈ ಒಂದು ಯಾವುದೇ ತರಹದ ನೈತಿಕ ಅವ್ರಿಗೆ ಹಕ್ಕಿಲ್ಲ ಭ್ರಷ್ಟಾಚಾರದ ವಿರುದ್ಧ ಮಾತಾಡೋಕೆ. ಮತ್ತೆ ಇತರ ಪಕ್ಷಗಳಾದ ಇತರ ಯಾವುದೇ ಸಚಿವರಾಗಲಿ ಶಾಸಕರು ಭ್ರಷ್ಟಾಚಾರದ ಬಗ್ಗೆ ಮಾತ್ರ ಇವ್ರಿಗೆ ಯಾವುದೇ ತರದ ನೈತಿಕ ಹಕ್ಕಿಲ್ಲ. ಹಾಗಾಗಿ ಮೊದಲು ಅಭಯ್ ಪಾಟೀಲ್ ಅವರು ತಮ್ಮ ಶಾಸಕತ್ವಕ್ಕೆ ರಾಜೀನಾಮೆ ಕೊಡ್ಬೇಕಂತ ತಿಳ್ಕೊಂಡು ನಾವು ಒತ್ತಾಯ ಅವ್ರ ಮೇಲೆ ಮಾಡ್ತೇವೆ. ಯಾಕಂದ್ರೆ ನೀವು ಕೂಡ ಭ್ರಷ್ಟ ಇದ್ದೀರಿ. ಯಾಕಂದ್ರೆ ನಿಮ್ಮ ಮೇಲೆ ಇನ್ಕಮ್ ಟ್ಯಾಕ್ಸ್ ರೇಡ್ ಅಲ್ಲಿ ಆರ್ಯನ್ ಕೋಆಪರೇಟಿವ್ ಪವರ್ ಸೊಸೈಟಿ ಮೇಲೆ ಆದಾಗ 8,85,00,000 ರೂಪಾಯಿ ನಿಮ್ದೇ ಸ್ವಂತದ್ದು ಹೆಸರಲ್ಲಿರೋದು ಕಂಡು ಬಂದಿದೆ. ಅದರಲ್ಲಿ ದಂಡ ಸಹಿತ ದಂಡ 3,96,00,000 ಕೂಡ ನಿಮ್ಗೆ ಇನ್ಕಮ್ ಟ್ಯಾಕ್ಸ್ ಹಾಕಿದ್ದು ಗೊತ್ತಿದೆ. ಅದರಲ್ಲಿ ಸುಮಾರು ಇಷ್ಟೊಂದೆಲ್ಲ ತಮ್ಮ ಮೇಲೆ ಆರೋಪಗಳು ಕಂಡು ಬಂದಿದ್ದು, ಕೆಲವು ಜಮೀನುಗಳಲ್ಲಿ ಕೂಡ ತಮ್ಮ ರೈತರ ಮೇಲೆ ಮೋಸ ಮಾಡಿ ಅವರ ಭೂ ಕಬಳಿಕೆ ಮಾಡಿದ್ದು, ಅದನ್ನು ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಈಗಾಗಲೇ ತಾವು ಕೇಸ್ ಕೂಡ ಸೋತಿದ್ದೀರಿ. ಹಾಗಾಗಿ ಭ್ರಷ್ಟಾಚಾರದ ಆರೋಪದ ಮೇಲೆ ಏನು ನಿಮ್ಮ ಮೇಲೆ ಪ್ರಲಂಬಿತ ಇದೆ ಇದರಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ. ಅದಕ್ಕೆ ತಾವು ಯಾವುದೇ ತರದ ತಮಗೆ ಭ್ರಷ್ಟಾಚಾರದ ವಿರುದ್ಧ ಯಾವುದೇ ತರಹದ ಯಾವುದೇ ಸರ್ಕಾರದ ವಿರುದ್ಧವಾಗಲಿ ಅಥವಾ ಯಾವುದೇ ತರಹದ ನಿಮ್ಮ ಇವರು ಸಚಿವರಾಗಲಿ ಅಥವಾ ಶಾಸಕರ ಮೇಲೆ ಆರೋಪ ಮಾಡೋಕೆ ನಿಮ್ಗೆ ನೈತಿಕ ಹಕ್ಕಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ನೀವು ಮೊದಲು ರಾಜೀನಾಮೆ ಕೊಡಬೇಕು. ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಬೆಳಗಾವಿ ಎಲ್ಲ ಸಂಘ ಸಂಸ್ಥೆಗಳು ಕೂಡಿ ಎಲ್ಲ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುವಂತ ಸಮಸ್ತ ಸಂಘಟನೆಗಳು ಬಂದು ಇವತ್ತು ಇಲ್ಲಿ ಪ್ರತಿಭಟನೆ ಕೂಡ ಮಾಡಿದೀವಿ. ಆಮೇಲೆ ಇಲ್ಲಿ ಒಂದು ಅಭಯ್ ಪಾಟೀಲ್ ಅವರು ತಮ್ಮ ಶಾಸಕತ್ವಕ್ಕೆ ರಾಜೀನಾಮೆ ಕೊಡ್ಬೇಕಂತ ತಿಳ್ಕೊಂಡ ನಾವು ಮಾನ್ಯ ಸ್ಪೀಕರ್ ಅವರು ಇದನ್ನ ಅವರ ಕಡೆಯಿಂದ ರಾಜೀನಾಮೆ ಪಡಿಬೇಕಂತ ತಿಳ್ಕೊಂಡು ಕೂಡ ನಾವು ಒತ್ತಾಯ ಕೂಡ ಮಾಡಿದ್ದೇವೆ. ಸುಮಾರು ಸರಿ ಅವರು ಎಲ್ಲರಿಗೂ ಕೂಡ ಅಂಜಿಸೋದಕ್ಕಂತ ತಿಳ್ಕೊಂಡು ಅಧಿಕಾರಿಗಳು ಅಂಜಿಸೋದಕ್ಕಂತ ತಿಳ್ಕೊಂಡು ಎಸ್ಟಿಮೇಟ್ ಕಮಿಟಿ ಈಗಾಗಲೇ ಹಿಂದ್ಗಡೆ ಸುಮಾರು ಸಾರಿ ಅವರು ಅದರ ದುರುಪಯೋಗ ಕೂಡ ಪಡಿಸ್ಕೊಂಡಿದ್ದಾರೆ. ಏನಾದರೂ ತಮ್ಮ ಪಕ್ಷದವರು ತಪ್ಪು ಮಾಡಿದ್ರು ಕೂಡ ಅದ ತಪ್ಪನ್ನು ಮುಚ್ಚೋಕೆ ರಾಜ್ಯಪಾಲರ ಮುಂದೆ ಹೋಗಿ ಪರೇಡ್ ಮಾಡಿಸ್ತೇನೆ ಅಂತಕೊಂಡು ಧಮಕಿ ಕೊಟ್ಟು ಈ ರೀತಿ ಸುಮಾರು ಅಧಿಕಾರಿಗಳಿಗೆ ಎಲ್ಲ ಅಂಜಿಸಿಕೊಂಡು ಕೆಲಸ ಮಾಡ್ಕೊಂಡಿದ್ದಾರೆ. ಬಟ್ ಎಲ್ಲಾ ರೀತಿ ಈ ರೀತಿ ಮಾಡ್ಕೊಂಡು ತಾವು ಸ್ವಚ್ಛದೇವ ಅಂತ ತಿಳ್ಕೊಂಡು ಹೇಳೋದೇನು ಅವಶ್ಯಕತೆ ಇಲ್ಲ. ತಾವು ಭ್ರಷ್ಟ ಇದ್ದೀರಿ ಅಂತ ತಿಳ್ಕೊಂಡು ಎಲ್ಲ ಜನರಿಗೆ ಗೊತ್ತಾಗಿದೆ. ಜನ ಎಚ್ಚೆತ್ಕೊಂಡಿದೆ ಅಂತ ತಿಳ್ಕೊಂಡು ಹೇಳೋಕೆ ಇಚ್ಛೆ ಪಡ್ತೇನೆ. ತಾವು ರಾಜೀನಾಮೆ ಆದಷ್ಟು ಬೇಗ ಕೊಡಿ. ಅದಾದ ನಂತರ ನಿಮ್ದು ಸುಪ್ರೀಂ ಕೋರ್ಟ್ದಿಂದ ಏನೋ ನಿರ್ಣಯ ಬರ್ತೋ ಅದಾದ ನಂತರ ನೋಡೋಣ ಮುಂದಿನ ವಿಚಾರ.